ಹಲೋ ಫ್ರೆಂಡ್ಸ್, ತಾವೆಲ್ಲರೂ ಹೇಗಿದ್ದೀರಿ? ಪ್ರೀವಿಯಸ್ ವಿಡಿಯೋ ತಾವೆಲ್ಲರೂ ನೋಡಿರ್ಬಹುದು. ಸೊ ವಿಡಿಯೋದ ಮುಂದಿನ ಭಾಗವನ್ನು ನೋಡಿ ಎಂಜಾಯ್ ಮಾಡಿ. ನೋಡಿ, ಕೊಟ್ಟೆ ಚೌತಿ ವಿಶೇಷ. ಬೆಳಿಗ್ಗೆ ನಾವು ತಿಂತೇವೆ, ಬೆಳಿಗ್ಗೆನ ತಿಂಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ನೋಡಿ ನಾವು ಟೀ ಕುಡಿತಿದ್ದೇವೆ. ಇವತ್ತು ಹಬ್ಬ ಅಲ್ಲ, ಹಾಗೆ ಇವತ್ತು ಇದು ಮಾಡಿದೆ ಕೊಟ್ಟೆ. ಇವರೆಲ್ಲರೂ ಓಪನ್ ಮಾಡಿ ಇಟ್ಟಿದ್ದಾರೆ ಅಂತ ಬೇಗ ಆಗ್ತದಲ್ಲ ಓಪನ್ ಮಾಡಿದ್ದು ತಿನ್ನಲಿಕ್ಕೆ. ಚಟ್ನಿ ನೋಡಿ, ಅದಕ್ಕೆ ಚಟ್ನಿಯೇ ಸೂಟ್ ಆಗೋದು, ಬೇರೆ ಯಾವುದು ಕೂಡ ಪದಾರ್ಥ ಸೂಟ್ ಆಗೋದಿಲ್ಲ. ಬೆಳಿಗ್ಗೆ ಚಟ್ನಿ ಒಳ್ಳೆ ಸೂಟ್ ಆಗ್ತದೆ. ಬೇಗ ತಿಂದು ಭಟ್ರಿಗೆಲ್ಲ ದೇವರ ಪೂಜೆ ಮಾಡಲಿಕ್ಕೆ ಉಂಟು. ಒಂದು ತಿಂದಾಯ್ತು ಹಾಗಾದ್ರೆ, ಎರಡನೇದು ಹೇಗೆ ಸರಿಯಾಗಿದೆ, ಒಳ್ಳೆ ಇದೆ, ಎಷ್ಟು ಸಾಫ್ಟ್ ಆಗಿದೆ. ಇದು ನಮ್ಮ ಮರದೇ ಫ್ರೆಂಡ್ಸ್ ನೋಡಿ, ಅದು ಹೇಳಿಕೆ ಮರ್ತೋಯ್ತು. ನಮ್ಮ ಮರದೇ ಇದು ಎಲೆ ಎಲ್ಲ. ನಮ್ಮದು ಹಲಸಿನ ಮರ ಉಂಟು, 2 ಹಲಸಿನ ಮರ ಉಂಟು. ಸೊ ಫ್ರಂಟ್ ಒಂದು ಮನೆ ಫ್ರಂಟ್ ಹಲಸಿನ ಮರ ಉಂಟು, ಅದರದ್ದೆಲ್ಲ ಎಲೆ. ಅದರದ್ದು ಎಲೆ ಉಂಟಲ್ಲ ಬೇರೆ ಶೇಪಲ್ಲಿ ಉಂಟು, ಉದ್ದ ಸ್ವಲ್ಪ. ನಮ್ಮ ಹಿಂದಿನ ಮರದು ಸ್ವಲ್ಪ ಉದ್ದ, ಹಿಂದಿನ ಮರದು ಅಗಾಲ ಎಲೆ. ಇದು ಉದ್ದ ಎಲೆ, ಇದು ಉದ್ದ ಎಲೆ ಬಿಟ್ಟಿದೆ. ಅದು ಚಿನ್ನು ಹಾಗೆ ಇದು ಎದುರಿದು ಎಲೆ, ಈಚೆದು ಸ್ವೀಟಿ ಆಗಿದ್ದು ಅಲ್ಲ ಚಿನ್ನು. ಹಾಗೆ ನಿನ್ನೆ ನೈಟ್ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ಈಗ ಟೀ ಕುಡಿಯೋದು ಎಲ್ಲ. ಇದೆಲ್ಲ ಮಾಡಿ ರೆಡಿ ಇರಬೇಕು, ಇದೆಲ್ಲ ನೋಡಿ ಇದು ಹೀಗೆ ಮಾಡಿ ರೆಡಿ ಇರಬೇಕು. ಮತ್ತು ಬೆಳಿಗ್ಗೆ ಹಿಟ್ಟು ಹಾಕಿಕೊಂಡು ಈಗ ರೆಡಿ ಆಗ್ತದೆ. ಇದಕ್ಕೆ ಕೊಟ್ಟೆ ಅಂತ ಹೇಳಿದ್ದು, ತುಳುವಲ್ಲಿ ಕೊಟ್ಟಿಗೆ. ಇದು ನೋಡಿ ನಿನ್ನೆ ಬಳೆ ಹಾಕಿ, ನಾನು ಹೇಳಿದೆ ಅಲ್ಲ ನಿನ್ನೆ ನಿಮ್ಮ ಹತ್ರ ಎಲ್ಲ ಬಳೆ ಹಾಕ್ಲಿಕ್ಕೆ ಉಂಟಂತೆ. ತುಂಬ ಹಾಕಿದ್ದೆ ಬಳೆ, ಈಗ ಸ್ವಲ್ಪ ನಿನ್ನೆ ನೈಟ್ ತೆಗ್ದದು ಗೌರಿ ಬಳೆ. ಎಲ್ಲರೂ ಕೂಡ ಹಾಕಿ ಸ್ವೀಟಿದಲ್ಲಿ ಉಂಟು, ತೆಗ್ದಿದ್ದೆ ನಿನ್ನೆ. ಅವಳೇನು ತುಂಬ ಆಗಿದೆ ನಿನ್ನೆ ಹಾಕಿದ್ದು. ಇದು ನಮಗೆ ಗೌರಿ ಹಬ್ಬಕ್ಕೆ ಹಾಕುವ ಬಳೆ, ಎಲ್ಲರಿಗೂ ಗೊತ್ತಿರ್ಬೋದು, ಹೇಳೋದು ವಿಡಿಯೋದಲ್ಲಿ ಅಷ್ಟೇ. ಬೆಳಿಗ್ಗೆ ವಾಯ್ಸೇ ಬರುತ್ತಿಲ್ಲ. ಇನ್ನು ನಾವು ಟೀ ಕುಡಿತೇವೆ. ಬಾಯ್. ನೋಡಿ, ಈಗ ಹಬ್ಬದ ಅಡಿಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಪಾಯಸ, ಇದು ಬೀಟ್ರೋಟ್ ಪಲ್ಯ ಅಂತೆ, ಮತ್ತು ಇದು ಹೀರೆಕಾಯಿ ಪಲ್ಯ, ಮತ್ತು ಇದು ಕಡಲೆಗಸಿ ಯಾವುದು, ಮತ್ತು ಇದು ಬೆಳಗ್ಗೆದು ಕೊಟ್ಟೆ, ಮತ್ತು ಅನ್ನ ಅಲ್ಲಿ ಉಂಟು. ಮತ್ತು ನಾವು ಬಾಳೆಲೆಗೆಲ್ಲ ಹಾಕಿ ಆದಮೇಲೆ ನಿಮಗೆ ತೋರಿಸ್ತೇವೆ. ನೋಡಿ, ಪಾಯಸ ರೆಡಿ ಆಯಿತು. ಕಡಲೆಬೇಳೆ ಕುದಿ ಬರ್ತಾ ಉಂಟು. ಈಗ ಈವ್ನಿಂಗ್ ಆಯಿತು, ಮಧ್ಯಾಹ್ನ ಎಲ್ಲ ಊಟ ಮಾಡಿ ಸ್ವಲ್ಪ ರೆಸ್ಟ್ ಆಯಿತು. ಈಗ ಈವ್ನಿಂಗ್ ನನಗೆ ವಡಪಾವ್ ತಿನ್ನುವಂತ ತುಂಬ ಆಸೆ ಆಗಿತ್ತು. ಪಾರ್ಸೆಲ್ ತರಿಸಿದ್ದೀವಿ. ನಮ್ಮದು ಇಲ್ಲಿ ಒಂದು ವೆಜ್ ನೇಷನ್ ಅಂತೇಳಿ ಉಂಟು, ಅಲ್ಲಿಂದ ಹಾಗೆ ಒಂದು 2 ತರಿಸಿದ್ದೀನಿ. ಮತ್ತು ಯಾರಿಗೆ ಬೇಡ ಅಂತೆ, ಹಾಗೆ ನನಗೋಸ್ಕರ ನಾನು ತರಿಸಿದ್ದೀನಿ. ನಾನು ಮಾಡಿಕೊಟ್ಟದ್ದು ಅದಕ್ಕೊಂದು ಕವರ್ ಇದೆ, ಆ ಕವರ್ ಹಾಕಿದ್ರೆ ಅದರೊಳಗೆ ಪಾರ್ಸಲ್ ಅಂತ ಹೇಳ್ತಾರೆ. ಅವರಿಗೆ ಹೇಳಿದ, ಅವರಿಗೆ ಬೇಡ ಅಂತ. ಅವರಿಗೆ ನಮ್ಮದು ಬೆಳಗ್ಗೆದ ಕೊಟ್ಟೆ ಉಂಟು, ಅದು ತಿಂತಾರಂತೆ. ನನಗೆ ಇವತ್ತೇನೋ ತುಂಬ ಆಸೆ ಆಯಿತು. ಪಾಯಸದಿಂದ ನೋಡಿ ಮಧ್ಯಾಹ್ನ ನಮ್ಮ ಮಗು ನೋಡಿ, ನಮ್ಮ ದೊಡ್ಡ ಮಗು ನೋಡಿ,
ಚಂದ ನಿದ್ದೆ ಮಾಡಿದ್ದಾಳೆ. ಎಲ್ಲರೂ ನಿದ್ದೆ ಮಾಡಿದ್ದಾರೆ. ಪಾಯಸ ಸರಿ ತಿಂದು ನಿದ್ದೆ ಮಾಡಿದ್ದಾರೆ ನೋಡಿ ಒಳ್ಳೆದು ಪಾಯಸದ ಕಾರ್ಬಾರ. ಹಲೋ ಹಲೋ ಓಯ್, ಹಲೋ ನಿಂಗೆ ಬೇಡ ವಡಪಾವ್ ಬೇಡವಾ? ಹ್ಞೂ ಬಾ ಬಾ, ಬಿಸಿ ಬಿಸಿ ವಡಪಾವ್ ತಿನ್ನೋ ಬಾ. ಬೆಳಿಗ್ಗೆ ಟೀ ಎದ್ದಲ್ಲ, ಒಟ್ಟಿಗೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೆಲಸ ಮಾಡಿದಲ್ಲ ಹಾಗೆ ನಿದ್ದೆ ಬರುದು ಪಾಪ. ಬಾ ಬೆಳೆ ಫುಲ್ ಬಿಸಿ ಅಲ್ಲ. ನೈಟ್ ಎಲ್ಲರೂ ಕೂಡ ಪುನಃ ಫ್ರೆಶ್ ಅಪ್ ಆದೆವು. ರಾತ್ರಿ ದೇವರಿಗೆ ಪೂಜೆ ಎಲ್ಲ ಆಯಿತು. ಮಗಳು ಭಜನೆ ಹೇಳ್ತಾ ಇದ್ದಾಳೆ. ನಮ್ಮ ಮನೇಲಿ ಯಾವಾಗಲೂ ಕೂಡ ಮಕ್ಕಳು ಭಜನೆ ಹೇಳ್ತಾರೆ. ನೋಡಿ ನಾವೊಂದು ಫಿಲ್ಮಿಗೆ ಹೊರಟದ್ದು. ಎಷ್ಟು ಗಂಟೆ ಅಲ್ಲಿ ಇರಬೇಕು ನಾವು? 7 ಗಂಟೆ. ಲೇಟಾಗಿ ಹೋದ್ರು ಲೇಟೆಸ್ಟ್ ಆಗಿ ಹೋಗ್ತೇವೆ. ಎಂತ ಗೊತ್ತುಂಟಾ, ಮೊನ್ನೆ ಫಿಲ್ಮ್ ನೋಡಿರಲ್ಲ, ಅದು ಅರ್ಧ ಫಿಲ್ಮ್ ಆಗಿದೆ ನಾವು ಹೋಗುವಾಗ. ಹಾಗೆ ಇವತ್ತು ಸ್ವಲ್ಪ ಬೇಗ ಹೊರಟದ್ದು. ಸ್ವಲ್ಪ ನಮಗೆ ಫಸ್ಟ್ ಸೀನ್ ಎಲ್ಲ ನೋಡಲಿಲ್ಲ ನಾವು, ಅದಕ್ಕೆ ಅದು ಕಂಪ್ಲೀಟ್ ಮಾಡೋದು. ಹಾಗೆ ಹೊರಟದ್ದು ನಾವೆಲ್ಲರೂ ಕೂಡ ಅಲ್ಲ. ಹೌದು. ಸ್ವಲ್ಪ ನೀರು ಕೊಡ್ತೇನೆ, ನೀರು ಕೊಡಿ. ಎಲ್ಲ ರೆಡಿ ಆಗಿದ್ದೇವೆ. ಕುಣಿಯೋಕೆ ನಾವು ಇವರು ಸ್ವಲ್ಪ ಲೇಟ್ ಮಾಡಿದ್ರು. ಅವರು ಲೇಟ್ ಮಾಡಲಿಲ್ಲ. ಮಾಡ್ತಾರೆ ಈಗ. ನೀವೇ ಪಾತ್ರೆ ತೊಲ್ಲು ಗೀತ ತೊಲ್ಲೆಲ್ಲ ಬರುವಾಗ ಲೇಟ್ ಆಯ್ತು. ಹಾಗೆ ಸಡನ್ ಹೊರಟಾಗಿ ಮೊನ್ನೆ ಅರ್ಥ ನೋಡುದು ಹಾಗೆ. ನೀರು ಇರ್ತಿದ್ಯಾ? ಯಾ ಅಲ್ಲಿ ಎಂತ ಉಂಟು ಕಾರಲ್ಲಿ ನೀರು ಕೊಂಡೋಗುದು. ಮತ್ತೆ ನೀರಾಯ್ತು ನನಗೆ ಏನು ತಗೊಂಡೋಗ್ಲಿಕ್ಕಿಲ್ಲ ಅಲ್ಲಿ. ಇಲ್ಲಿ ನೋಡಿ ಫುಲ್ ನೀರಾಯ್ತಾ? ಇಲ್ಲ. ಇಲ್ಲ. ಹಾಗೆ ಹೊರಟದ್ದು ಫ್ರೆಂಡ್ಸ್. ಮೊನ್ನೆ ಅರ್ಧ ಫಿಲ್ಮ್ ನೋಡಿ ಅಲ್ಲ, ಮೊನ್ನೆ ಅರ್ಧ ಫಿಲ್ಮ್ ನೋಡಿದಲ್ಲ, ಇವತ್ತು ಫುಲ್ ಫಿಲ್ಮ್ ಅದಕ್ಕೆ ಬೇಗ ಹೋಗು. ಹಾಗೆ ನಾವು ಹೋಗಿ ಹೋಗಿ ಸೆಕೆಂಡ್ ಟೈಮ್, 2ನೇ ಬಾರಿ ನೋಡುದು ಫಿಲ್ಮ್. ಲೇಟ್ ಲೇಡೀಸ್ ಹೋಗಿ ಹೋಗಿ. ಸೆಕೆಂಡ್ ಟೈಮ್ ಫಿಲ್ಮ್ ನೋಡುದು. ಸೊ ಫೈನಲ್ ಈಗ ನಾವು ರೀಚ್ ಆಗಿದ್ದೇವೆ ಫ್ರೆಂಡ್ಸ್. ಪ್ಯಾರಿಸ್ ನೋಡಿ ಮಮ್ಮಿ ಡ್ರೆಸ್ ಎಲ್ಲ ಹಾಕ್ತಾಳೆ ಅವಳು. ಅವರದೆಲ್ಲ ನಮ್ಮದು, ನಮ್ಮದೆಲ್ಲ ಗೊತ್ತಾಗುದಿಲ್ಲ ಅಲ್ಲ ನಮ್ಮ ಈಗ ಕಾಳೆ 10 ನಿಮಿಷ ಇರುತ್ತೆ ಫ್ರೆಂಡ್ಸ್. ಬೇಗ ಬೇಗ ಓಡಬೇಕು, ನೀರಲ್ಲಿ ಇಲ್ಲದೆ ಮೊನ್ನೆ ಆಗಿ ಹೌದು. ಬಲಿ ಬಲಿ ಪುಯ್ ಪುಯ್ ಪುಯ್. ಸೊ ಈಗ ನಾವು ಹೋಗುವ. ಇಷ್ಟಲ್ಲೇ ಹೋಗುದು. ಅದು ಲಿಫ್ಟ್ ಮೇಲೆ ಉಂಟು ಮಾರೆ, ಕೆಳಗೆ ಸಹ ಬರುವುದಿಲ್ಲ. ನಾವಿಲ್ಲಿದ್ದೇವೆ ಈಗ. ಇನ್ನು ಅಲ್ಲಿ ಸ್ವಲ್ಪ ಬೋರ್ಡ್ ಹಾಕಿದ್ದಾರೆ ಜಾಸ್ತಿ ಹೊತ್ತು 30 time ಸೆಕೆಂಡ್ ಅಂತ. ಅಕ್ಕಳಲ್ಲಿ ಇಲ್ಲ, ಸ್ವಲ್ಪ ಟೈಮ್ ಇರುತ್ತೆ, ಜಾಸ್ತಿ ಟೈಮ್ ಇಲ್ಲ. ಅಷ್ಟರೊಳಗೆ ಈಗ ರೀಚ್ ಆಯ್ತು. 5 ನಿಮಿಷ ಇರುತ್ತೆ. ಟೈಮಿಂಗ್ಸ್ ಇಲ್ಲ ನೋಡಿ, ನೀರೆಲ್ಲ ಬಾಟ್ಲ್ ನೀರಲ್ಲಿ ನನಗೆ ನಾನು ನೀರು ಬಿಸಿ ನೀರು ಜಾಸ್ತಿ ಕುಡಿಯೋದಲ್ಲ. ನಮಗೆ ಆಲ್ರೆಡಿ ಲೇಟ್ ಆಗ್ತಂತೆ. ಈಗ ಇವರದೊಂದು ಬೇರೆ ಕಾಪರ್ ರಿಪನ್ ಆಲ್ರೆಡಿ ವಿ ಆರ್ ಗೆಟಿಂಗ್ ಲೇಟ್. ಫೈನಲಿ ಕಾಪರ್ ಗೊತ್ತಾಯ್ತು. ಈಗ ನಾವು gums nali swelling, bleeding, loose gums. कहने हमारे पिंड में ना छोटे छोटे बच्चे भी ऐसा काम खुद करते हैं। अच्छी नहीं लगती तुम्हें? ಆನ್ ಟೈಮ್ ಇದ್ದಾರೆ ಇವತ್ತು, ಆನ್ ಟೈಮ್. ಇನ್ನು 2 ಮಿನಿಟ್ಸ್ ಸ್ಟಾರ್ಟ್ ಆಗಿದೆ. ಇದು 3 ಎಲೆಯವರಿಗೆ, 1 ಅಪ್ಪನಿಗೆ, ಇನ್ನೊಂದು ತೊಟ್ಟೆ ನನಗೆ. ಬಡಿಬೇಕು ಲೇಡೀಸ್ ಮೆಚ್ಗೆ ಪ್ರಭುದೇವ ಎಂತಾಯ್ತು? ಎಂತಲ್ಲ ಗಾಡಿ ಸ್ವಲ್ಪ ಸೈಡಲ್ಲಿ. ಈಗ ನಮಗೀಗ ಇಂಟರ್ವಲ್. ತುಂಬ ಒಳ್ಳೆದುಂಟು ಫಿಲ್ಮ್, ಕಾಮಿಡಿ. ನಕ್ಕು ನಕ್ಕು ಸಾಕಾಯಿತು. ಕಾಮಿಡಿ ಅಲ್ವಾ? JP ತುಂಬಿ ನಡೆದ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಸೊ ಫಿಲ್ಮ್ ಎಲ್ಲ ಮುಗೀತು. ನನಗೆ ಲೈಕ್ ಓಕೆ ಇತ್ತು.
ಕಾಮಿಡಿ ಮತ್ತು ಇನ್ನೇನಾದ್ರು ಇದ್ರೆ ಅದರದ್ದು ಈ ವಿಷಯಗಳ ಮನೆಯಲ್ಲಿ ಫಿಲ್ಮ್ ಎಲ್ಲ ಸೂಪರ್ ಇತ್ತು. ಅಯ್ಯೋ ನಗಡಿದೆ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯ್ತು ಅಲ್ಲ, ಜಾಲಿ ಆಯ್ತಲ್ಲ, ಒಳ್ಳೆ. ನಿಂಗೆ ಹೇಗಾಯ್ತು? ತುಂಬಾ ಖುಷಿ ಅಲ್ಲ, ತುಂಬಾ ಸ್ಯಾಡ್ ಅಲ್ಲ, ಸ್ವಲ್ಪ ಮಾಡರೇಟ್ ಅಲ್ಲಿ ಇತ್ತು. ಹಾಗೆ ನೋಡ್ಬೋದು, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಅಲ್ಲಿ ಕೂತು ಸಾಕಾಯ್ತು. ಮತ್ತೆ ಎಂತಂತ ಹೇಳಿದ್ರೆ ಅದೇ ಈ ಡ್ರಿಂಕ್ಸ್ ಹಾಕುದೇ ಉಂಟು ಜಾಸ್ತಿ ಅದರಲ್ಲಿ, ಈ ಮೂವಿಯಲ್ಲಿ ಡ್ರಿಂಕ್ಸ್ ಹಾಕುವಂಥದ್ದು ಅದೆಲ್ಲ ಕಾಮಿಡಿ, ಎಲ್ಲ ಕಾಮಿಡಿಯಾಗಿ ಆಗಿದೆ. ಅದೇ ಒಂದು ಸ್ಟೋರಿ ಆಧಾರಿತವಾದ ಒಂದು ಫಿಲ್ಮ್ ಅನ್ನು ಮಾಡಿದ್ದಾರೆ, ಸೂಪರ್ ಉಂಟು. ನಿಮಗೆ ಅಂತ ಹೇಳಿದ್ರೆ 2ನೇ ಸರ್ತಿ ಹೋಗುತ್ತಲ್ಲ, ಹಾಗೆ ನಿಮಗೆ ನೋಡಿದ್ರೆ ಬೋರ್ ಆಗ್ತದೆ ಅಷ್ಟೇ. ಅದೇ ನಾವು 2ನೇ ಬಾರಿ ಹೋದದಲ್ಲ, ಹಾಗೆ ನಮಗೆ ಫಸ್ಟ್ ನಾವು ಹೋಗುವಾಗ ಅರ್ಥ ಆಗಿತ್ತು. ಅಂದರೆ ನಾವು ಮೊದಲೊಮ್ಮೆ ಹೋಗಿದ್ದೆ ಆ ಫಿಲ್ಮಿಗೆ, ಆಗ ಲೇಟ್ ಆಗಿದೆ ಹೋಗುವಾಗ. ಆಗ ಅದನ್ನು ನೋಡ್ಲಿಕ್ಕೆ ಬಾಕಿ ಇತ್ತು, ಸೊ ಅದನ್ನು ಇವತ್ತು ಕಂಪ್ಲೀಟ್ ಮಾಡಿ ಬಂದದ್ದು ನಾವು ಅಲ್ವಾ. ಹಾಗೆ ಇವತ್ತು ಕಂಪ್ಲೀಟ್ ಮಾಡಿ ಬಂದದ್ದು. ಈಗೆಲ್ಲ ಸ್ಟೋರಿ ಗೊತ್ತಾಯ್ತು, ಸ್ಟಾರ್ಟಿಂಗ್ ಹೇಗಿತ್ತು ಅಂತ. ನಮಗೆ ಸ್ಟಾರ್ಟಿಂಗ್ ಗೊತ್ತಿಲ್ಲ ಆಯಿತು, ಹಾಗೆ ನಾವು ಹೋಗುವಾಗ ಅರ್ಥ ಆಗಿದೆ, ಹಾಗೆ ಲೇಟ್ ಆಗಿತ್ತು ಸ್ವಲ್ಪ ಹೋಗುವಾಗ. ಹಾಗೆ ಇವತ್ತು ಮಾತ್ರ ಸರಿಯಾದ ಸಮಯಕ್ಕೆ ಅಲ್ಲಿ ರೀಚ್ ಆಗಿದ್ದೇವೆ. ಓಕೆ, ಫಿಲ್ಮು ಓಕೆ, ಏನು ಅಂದರೆ ಬೋರ್ ಅಂತೇಳಿ ಇಲ್ಲ, ಅಂದರೆ ಬೋರ್ ಅಂತೇಳಿ ಇಲ್ಲ, ಕೊನೆಯಿಂದ ಲಾಸ್ಟ್ ತನಕ ಒಂಥರ ಫನ್ನಿ ಎಲ್ಲವೂ ಕೂಡ ಇತ್ತು. ಖುಷಿ ಆಯಿತು, ಅಂತೂ ಖುಷಿ ಆಯಿತು. ಒಂದೇ ಹಳ್ಳಿಯಲ್ಲಿ ಮಾಡಿದಂಥ ಸೀನ್ ಅಲ್ಲ, ನಮ್ಮ ಊರಲ್ಲಿ ಮಾಡಿದ್ದು. ನಮ್ಮ ಊರಲ್ಲಿ ಹಾಗೆ ಸೋಮೇಶ್ವರ ಆಯ್ತು. ಇನ್ನು ಊಟ ಮಾಡಿ ಎಂತ ಗೊತ್ತುಂಟ, ತುಂಬಾ ನಾನು ನಗಡಿದ್ದೆ. ನನ್ನ ಹಸ್ಬೆಂಡ್ ಅಲ್ಲಿ ಕೇಳಿ ಅವರು ಹೇಳ್ತಾ ಇದ್ರು, ನೀನು ತುಂಬಾ ಅಂದ್ರೆ ನಂಗೆ ಅಷ್ಟು ನಂಗೆ ಕಾಮಿಡಿ ಎಲ್ಲ ತುಂಬಾ ಇಷ್ಟ, ಒಳ್ಳೆದಾಗಿದೆ. ನಾನು ಕಾಮಿಡಿ ಎಲ್ಲಿ ಉಂಟು ಅಲ್ಲಿ ನಾನಿದ್ದೆ, ಇದು ಕೂಡ ಇಷ್ಟ. ತುಂಬಾ ನಕ್ಕು ಬಿಟ್ಟೆವು, ಖುಷಿ ಆಯ್ತು. ಇನ್ನು ಸ್ವಾಮೀಜಿ ಹೊಡೆದು ಒಳ್ಳೆ ಆಗಿದಲ್ಲ, ಭೂತ ಬಿಡಿಸಿರೋ ಸ್ವಾಮೀಜಿ ಹೊಡೆದು, ರಾಜ್ ಬಿ ಶೆಟ್ಟಿ ಹೊಡೆದು. ಆದ್ರೆ ಸಾಂಗ್ ಇಲ್ಲ, ನಾವು ಅದು ಫುಲ್ ಸಾಂಗ್ ಉಂಟಂತ ಬಂದರು ಭಾವ ಬಂದರು ಫುಲ್ ಸಾಂಗ್ ಉಂಟಂತೇಳಿ ನಾವು ತಿಳ್ಕೊಂಡದ್ದು. ಆದ್ರೆ ಅದು ಫುಲ್ ಸಾಂಗ್ ಏನಿಲ್ಲ ಅದರಲ್ಲಿ, ಅಷ್ಟೇ. ಅದು ಬೇಜಾರಾಯ್ತಲ್ಲ, ಅದು ಸ್ವಲ್ಪ ನಾವು ಮೊನ್ನೆ ಗ್ರಹಿಸಿದ್ದು ಫಸ್ಟಿಗೆ ಇರಬೇಕಿತ್ತು ಅಂತ, ಅದ್ರ ಫಸ್ಟಿಗೆ ಇಲ್ಲ, ಅದು ಲಾಸ್ಟಿಗೆ ಸಿಲ್ಲ. ಹೌದು, ನಾವು ಹಾಗೆ ತಿಳ್ಕೊಂಡಿದ್ದು ಫಸ್ಟಿಗೆ ಏನಾಯ್ತಪ್ಪ ಸಾಂಗ್, ಅದಕ್ಕೋಸ್ಕರ ನಾವು 2ನೇ ಬಾರಿ ಹೋದದ್ದು. ಆದ್ರೆ ಅದು ಸಾಂಗ್ ಅಷ್ಟೊಂದಿಲ್ಲ, ಸ್ವಲ್ಪ ಇರುದು ಅಷ್ಟೇ. ಬಂದರು ಭಾವ ಬಂದರು. ಮತ್ತೆ ನಾವು ಬರುವಾಗೆಲ್ಲ ಸ್ವಲ್ಪ ಪಾರ್ಸಲ್ ತಕೊಂಡು ಬಂದೆವು ಅಲ್ಲಿಂದಲೇ. ಒಬ್ರು ಹಸ್ಬೆಂಡ್ ಫ್ರೆಂಡ್ ಅಲ್ಲಿ ಒಂದು ಅದರ ಎದುರಲ್ಲಿ ಉಂಟು ಅಲ್ಲಿ, ಹಾಗೆ ಅಲ್ಲಿಂದೆಲ್ಲ ಸ್ವಲ್ಪ ಎಂತ ಉಂಟು, ಮತ್ತೆ ಬಿರಿಯಾನಿ ಮಾಡಿದ್ದೆ ನಾನು. ಎಂತ ಉಂಟು ಅಲ್ಲಿ ಹೋಟೆಲ್? ಹೌದು, ಹೋಟೆಲ್. ಆಮೇಲೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಎಲ್ಲ ಮಾಡಿದ್ದೆ, ಅದೆಲ್ಲ ಉಂಟು ಈಗ. ಸೊ ಬರುವಾಗ ಕಬಾಬ್ ತಂದದ್ದು, ಮತ್ತೊಂದು ಗ್ರೇವಿ ಸ್ವಲ್ಪ ತಂದಿದ್ದೇವೆ, ಬಟರ್ ಅಂತ ಚಿಕನ್ ಬಟರ್ ಚಿಕನ್. ಬಟರ್ ಚಿಕನ್ ಇಲ್ಲ, ಚಿಕನ್ ಬಟರ್ ಇಲ್ಲ, ಅದೆರಡು ಒಂದೇ ಹೇಳಿದ್ರು ಕೂಡ. ಹಾಗೆ ನಿಮ್ಗೆ ಇಷ್ಟ ಆಯ್ತಲ್ಲ ಫಿಲ್ಮ್? ಸಾಧಾರಣ, ದೊಡ್ಡ ನಾವು ನಮ್ಮದು ಫೇವ್ರೇಟ್ ಅದು. ಫೈಟಿಂಗ್ ಸೂಪರ್ ಇತ್ತು, ಫೈಟಿಂಗ್ ಒಳ್ಳೆ ಆಗಿದೆ, ನನಗೆ ಅದು ತುಂಬಾ ಇಷ್ಟ ಆಗಿದೆ. ಫೈಟಿಂಗ್ ಅದು ಒಳ್ಳೆದಾಗಿದೆ. ಅದರಲ್ಲಿ ಒಂದು 4-5 ಜನ ಪರಿಚಯದವರೇ. ಹೌದಾ? ಹಾಗೆ ಅಂತೂ ಇಂತೀಗ ಮನೆಗೆ ರೀಚ್ ಆದೆವು. ಸೊ ಅದೇ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಯಾಕೆ ಹೇಳಿದ್ರೆ ನಾವು ಆ ಸಲ ಹೋದಾಗ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಹಾಗೆ ಸಾಂಗ್ ಮೊದಲೇ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೆವು. ಅಂದ್ರೆ ಇಲ್ಲ, ಅಷ್ಟೇ ಸಾಂಗ್ ಇರೋದಷ್ಟೇ. ಎಲ್ಲರೂ ನೋಡಿ, ತೊಂದರೆ ಇಲ್ಲ, ಫಿಲ್ಮ್ ನೋಡಿ ಎಂಜಾಯ್ ಮಾಡಿ. ಫ್ರಂಟ್ ಡೋರ್ ಓಪನ್ ಆಗಿದೆ, ಇದು 2ನೇ ಡೋರು. ಇಲ್ಲಿ ನಮ್ಮ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇವೆ. ಸೊ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ವ್ಲಾಗ್ಸ್ ಅಲ್ಲಿ. ಬಾಯ್, ಗುಡ್ ನೈಟ್.